ನನ್ನ ಒಂದು ವಾರದಲ್ಲಿ ಫುಲ್ಲು ಕುರ್ತೀಸ್ ಹಾಕ್ಕೊಂಡು ನನಗೆ ನನ್ನ ರಿಯಲ್ ಯಾವಾಗ ಜೀನ್ಸ್ ಹಾಕ್ಕೊಳ್ತೀನೋ, ಯಾವಾಗ ಫ್ಯಾಷನಬಲ್ ಆಗಿರ್ತೀನೋ ಅಂತ ತುಂಬ ಕಾಯ್ತಾ ಇದ್ದೆ. ಬಟ್ ಅಡೆ ಬಂದುಬಿಡ್ತು. ನಾನಿವತ್ತು ಒಂದು ಸರ್ಪ್ರೈಸಿಂಗ್ ಜಾಗಕ್ಕೆ ಹೋಗ್ತಾಯಿದ್ದೀನಿ. ಅದು ಶಿವಮೊಗ್ಗದಲ್ಲಿರೋ ಜಾಗಕ್ಕೆ. ಕೆಲಸ ಇವಾಗ ಮುಗಿಸ್ಕೊಂಡು ರೆಡಿಯಾಗಿ ಪಡ್ಡು ಚೇತು ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ನಾನು ಇದೊಂದು ಬ್ಲಾಗ್ ಮಾಡಿಕೊಂಡು ಶೂ ಹಾಕ್ಕೊಂಡು ಹೋಗಬೇಕು. ಸೊ ಗೈಸ್, ನಾನು ಆ ಪ್ಲೇಸ್ ಹತ್ರ ಹೋದ್ಮೇಲೆ ನಿಮಗೆಲ್ರಿಗೂ ತೋರಿಸ್ತೀನಿ. ಬಾಯ್ ಆಂಟಿ. ನಾನು ಹೊರಗೆ ಹೋಗಿ ಬರ್ತೀನಿ. ಹಾಂ ಸರಿ ಆಂಟಿ, ಬಾಯ್. ಹಾಂ ಸರಿ ಆಂಟಿ. ಗೈಸ್, ಶೂ ಫಸ್ಟನೇ ದಿನ ಬಂದಾಗ ಎತ್ತಿಟ್ಟಿದ್ದು. ಕ್ರಾಕ್ಸ್ ಹಾಕೊಂಡ್ಲ, ಶೂ ಹಾಕೊಂಡ್ಲ, ಕ್ರಾಕ್ಸ್ ಹಾಕೊಂಡ್ಲ. ಅದೊಂದು ಹಾಕೊಂಡು ಹೋಗೋಣ ಅವ್ರು ಬರೋ ಅಷ್ಟೊತ್ತಿಗೆ. ಅಯ್ಯಯ್ಯ ಗೈಸ್, ಅವರಿನ್ನೂ ಅಲ್ಲಿ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಫಸ್ಟ್ ಟೈಮು ಅವ್ರಿಗಿಂತ ಮುಂಚೆನೇ ಬಂದು ನಾನು ಹೇಳೋಕ್ಕಾಯ್ತಾ ಇರೋದು. ಇನ್ನೇನು ನಾನು ಶೂ ಹಾಕೊಳ್ಳೋ ಅಷ್ಟೊತ್ತಿಗೆ ಹೋಗ್ತಾರೆ. ಈಸಿ ಟ್ರಿಕ್ಸ್ ಎಂತ ಅಂದರೆ, ಇದಕ್ಕೆ ಕವರ್ ಬರುತ್ತೆ. ನಾನು ಇಲ್ಲಿಂದ ಬಂದು ಯಾವ ಕವರು ತೊಗೊಂಡಿಲ್ಲ, ಎಂಥದ್ದಿಲ್ಲ. ಗೈಸ್, ನಾನು ಇದನ್ನು ಒಂದು ವಾರದಿಂದ ಪ್ಲ್ಯಾನ್ ಮಾಡಿದ್ದು. ಮಾಮೂಲಿ ಫ್ರೀ ಟೈಮ್ ಬಂದಿದ್ರೆ ಇಷ್ಟೊತ್ತಿಗೆ ಯಾವಾಗ ಹೋಗಿ ಬರ್ತಿದ್ವಿ. ಮತ್ತು ಏನು ಮಾಡ್ತೀರಾ, ಕೆಲಸಕ್ಕೆ ಹೋಗ್ತಿರೋ ಕಾರಣ ಆ ಕೆಲಸನೂ 6 ಗಂಟೆಗೆ ಬಿಡುತ್ತೆ. ಇವತ್ತು 6 ಗಂಟೆಗೆ ಬಿಟ್ಟಿರೋದು. ಬಟ್ ಏನು ಮಾಡ್ತೀರಾ, ಮನಸ್ಸಿದ್ದರೆ ಮಾರ್ಗ ಅಂತ ಬೇಗ ರೆಡಿಯಾಗಿ ಈಗ ಹೋಗ್ತಾ ಇದ್ದೀವಿ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ ದಟ್ ಪ್ಲೇಸ್. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಲ್ವ. ಅಯ್ಯೋ, ನನಗೆ ದೃಷ್ಟಿ ಆಗುತ್ತೆ. ಆಗಲೇ ಕುತ್ಕೊಂಡ್ಬಿಟ್ಟಿದ್ದೀನಿ ಅವ್ರು ಬರೋವರೆಗೂ. ಅಯ್ಯೋ ಅಂದ್ಬಿಟ್ರು. ಇವಾಗ ಹೋಗ್ತಾ ಇದ್ದೀವಿ. ಗೈಸ್, ಫೈನಲಿ ನನಗೆ ಇಷ್ಟ ಆಗಿರೋ ಪ್ಲೇಸಿಗೆ ಬರ್ತಾ ಇದ್ದೀನಿ. ನನ್ನ ಜೊತೆ ಯಾರಿದ್ದಾರೆ ಗೊತ್ತಾ? ದ ವೆರಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್. ಪಾಪ ಇಲ್ಲಿ ಕರ್ಕೊಂಡ್ ಬಂದಿರೋದಕ್ಕೆ ಕ್ರಿಮಿನಲ್ಸ್ ಅಂತಿದ್ದೀನಿ. ನಾನೇ ದೃಷ್ಟಿ ತೆಗ್ಯಾ, ನೀನೇ ತೆಗಿ. ಮಕ್ಕಳಿಗೆ ನೋಡಕ್ ಕರ್ಕೊಂಬರೋದಿಲ್ಲಿ, ನಿನಗೆ ಕರ್ಕೊಂಬಂದಿನ. ನಾನು ಚಿಕ್ಕ ಪಾಪುನೇ ಅಲ್ಲ. ಇಷ್ಟು ಕ್ಯೂ ಇದೆ ಪಾಪ ನಮ್ಮ ಚೇತಲ್ಲಿದೆ. ಚೇತು ಕರಿ ಕರಿ ಕರಿ. ಚೇತು ಹೆಂಗ್ ವಿಸಿಲ್ ಹಾಕೋದು? ಚೇತು ಹಾಯ್. ಚಿಕ್ಕ ವಯಸ್ಸಿಂದ ನಾನು ಇದನ್ನ ಆಡೇ ಇಲ್ಲ ಗಾಯ್ಸ್. ಕನ್ಸು ಅಂತಾನೆ ಹೇಳ್ಬೋದು. ನನಗೆ ಖುಷಿ ಆಗ್ತಿದೆ. ಇದನ್ನ ಆಡ್ತೀವಿ ನಾವಿವತ್ತು. ಆದ್ಮೇಲೆ ಜಾಯಿಂಟ್ ವೀಲ್ ಆಡಕ್ಕೆ ಹೋಗ್ತಿದ್ದೀವಿ. 3 ಜನ ಫೇವ್ರೇಟ್. ಒಂದಿನಕ್ಕೂ ಆಡಿಲ್ಲ. ತಡಿಯೋ ಬರ್ತೀನಿ ಬೇಡ. ಒಂದು ರೌಂಡ್ ಮೇಲೆ
ಸೊ ಹೋಗ್ಬೇಕಾದ್ರೆ ಎಷ್ಟು ಚೆನ್ನಾಗಿದ್ದೆ. ಹೋಗಿ ಬಂದಾದ್ಮೇಲೆ ಹುಚ್ಚಿದಾರಾಗಿದ್ದೀನಿ ನನ್ನ ಹತ್ರ. ದೇವರೇ ತಲೆ ಸುತ್ತೈತೆ. ಈಗ ಹುಷಾರಾಗಿ ಹೋಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿಬಿಟ್ಟು ಆಗ್ತಿಲ್ಲ, ಸುಸ್ತಾಗ್ತೈತೆ ನನಗೆ. ತಲೆ ಸುತ್ತ ಬಂದ್ಬಿಡ್ತೈತೆ. ಇವಾಗ ಫುಲ್ ಹೋಗಿ ಯಾವ ಥರ ಎಲ್ಲ ತೆಗ್ದು ಎಷ್ಟೊಂದು ಸ್ವಲ್ಪ ಆಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಆಮೇಲೆ ಊಟಕ್ಕೆ ಬರ್ತೀನಿ ಡ್ರೆಸ್. ಅಲ್ಲಿವರೆಗೂ ನೀವು ಬೇಕಾಗಿರೋದಿಷ್ಟೇ. ನಾನು ಎಲ್ಲ ಯೂಟ್ಯೂಬಲ್ಲಿ ಹಾಕಿರೋ ವೀಡಿಯೋಸ್ನ ವ್ಲಾಗ್ಸ್ನ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಯುವರ್ ಸಪೋರ್ಟ್ ಗೈಸ್. ಚಳಿಗಾಲ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ ಪಿ ಜಿಗೆ ಬಂದು ಇಷ್ಟೊತ್ತಾಗೈತೆ. ಈಗಲೂ ನನಗೆ ಅಲ್ಲಿದ್ದು ತಲೆ ಸುತ್ತು ಮತ್ತು ಹಾರ್ಟ್ ಬೀಟೆಲ್ಲ ಒಂಥರ ಫುಲ್ಲು ಜೋರು ಅನ್ನಿಸ್ತಿದೆ. ಲೈಫಲ್ಲಿ ನೆಕ್ಸ್ಟ್ ಇನ್ನೊಂದ್ಸಲ ಟ್ರೈ ಮಾಡಲ್ಲ ನಾನು. ಬಟ್ ಖುಷಿ ಆಗ್ತಿದೆ ತುಂಬ ನನ್ನ ಲೈಫಲ್ಲಿ ಇಷ್ಟು ಯಾವತ್ತೂ ಖುಷಿ ಪಟ್ಟಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ತುಂಬ ನನ್ನ ಲೈಫ್ನ ಎಂಜಾಯ್ ಮಾಡಿದ ಮೂಮೆಂಟ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಗೈಸ್. ನನಗೆ ಇಷ್ಟು ಚೆನ್ನಾಗಿ ಕರ್ಕೊಂಡೋಗಿ ಅಲ್ಲಿ ನಾನು ಚಿಕ್ಕ ಹುಡುಗಿ ಥರ ಆಡ್ತಾಯಿದ್ದೆ. ಅದನ್ನೆಲ್ಲ ಸಹಿಸ್ಕೊಂಡು ವೀಡಿಯೋಸೆಲ್ಲ ಕ್ಯಾಪ್ಚರ್ ಮಾಡಿ ಚೆಂದ ಆಟ ಆಡಿಕೊಂಡು ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಲೈಫಲ್ಲಿ ಯಾವತ್ತೂ ದೂರ ಆಗಬೇಡಿ. ಹೀಗೆ ಎಲ್ಲ ಕಡೆ ಸುತ್ತಾಡುವ. ಎಲ್ಲ ಸುತ್ತಿದೆ, ಆದರೂ ಪರವಾಗಿಲ್ಲ, ಊಟ ಮಾಡೋದು ಬಿಡಬಾರ್ದು. ಸೊ ಚಪಾತಿ, ಗೋರಿಕಾಯಿ ಪಲ್ಯ ಅಂತೆ, ಆಮೇಲೆ ಅನ್ನ, ಆಮೇಲೆ ಸಾಂಬಾರು ಏನೋ ಐತೆ. ಸಾಕು, ಇವಾಗ ಊಟ ಮಾಡಿಬಿಟ್ಟು ಆಮೇಲೆ ಮಲ್ಕೊತೀನಿ ಗೈಸ್. ನಿಮ್ಗೆ ಎಂತ ಸಜೆಸ್ಟ್ ಮಾಡೋದು ಗೊತ್ತಾ? ನೀವು ಯಾವುದೇ ಕಾರಣಕ್ಕೂ ನಂತರ ಭಯ ಪಡೋದ್ರೆ ಜಾಯಿಂಟ್ ವೀಲು ಮತ್ತು ಇನ್ನೊಂದು ಇಂಥದ್ದು ಜೋಕಾಲಿ ಥರ ಇರ್ತದಲ್ಲ, ಅದಕ್ಕೆಲ್ಲ ಹೋಗಬೇಡಿ ಆಯಿತಾ. ಯಾಕಂದರೆ ನನಗೆ ಅಂತ ನಮ್ಮ ಫ್ರೆಂಡ್ಸ್ ಇದ್ದರು, ಅವರೊಟ್ಟಿಗೆ ಕೂತ್ಕೊಂಡು ಭಯ ಆದ್ರೂ ಸಹಿಸ್ಕೊಂಡು ಕೂತಿದ್ದೆ. ನೀವು ಅಷ್ಟೇ, ಹೋಗ್ಬೇಕಾದ್ರೆ ತುಂಬ ಜಾಗ್ರತೆ. ಆಮೇಲೆ ಬಿ ಸೇಫ್ ಗೈಸ್. ಅಂಥ ಜಾಗದಲ್ಲೆಲ್ಲ ಸೇಫ್ಟಿ ಇಲ್ಲದೆ ಯಾವುದೇ ಕಾರಣಕ್ಕೂ ನೀವು ಜಾಯಿಂಟ್ ವೀಲ್ ಅದೆಲ್ಲ ಆಟಾಡೋಕ್ಕೆ ಹೋಗಬೇಡಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಳಿ. ಬಿಕಾಸ್ ಲೈಫಲ್ಲಿ ನಾವಿದ್ದರೆ ಅಷ್ಟೇ ಎಂಥದ್ದು ಎಷ್ಟು ಆಟ ಬೇಕಾದರೂ ಆಡ್ಬೋದು. ಒಂದು ಸಲ ಹೋದರೆ ಜೀವ ಮತ್ತೆ ವಾಪಸ್ ಬರೋಲ್ಲ ಅಲ್ವಾ. ಸೊ ಜಾಗ್ರತೆಯಿಂದ. ಹೆಣ್ಮಕ್ಳು ಸೈಕಾಲಜಿ ಚಿಕ್ಕದ್ರಲ್ಲೇ ಖುಷಿ ಪಡೋದಲ್ವ. ನೋಡಿ, ನಮಗಿದ್ರ ಮುಂದೆ ಯಾವ ಚಿನ್ನನೂ ಬೇಡ, ಒಡವೆ ಚಿನ್ನ ಎರಡು ಒಂದಲ್ಲ, ಏನೂ ಬೇಡ. ಜಸ್ಟ್ ನಮಗೆ ಹೇಗೆ ಖುಷಿಯಾಗಿರುತ್ತೆ ಆ ಥರ ಇರಬೇಕು. ಆ್ಯಂಡ್ ನೇಚರ್ಗಳನ್ನ ಎಂಜಾಯ್ ಮಾಡಬೇಕು. ಆ್ಯಂಡ್ ನಮಗಿಷ್ಟ ಬಂದಿರೋ ಥರ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಅಥವಾ ಫುಡ್ ತಿನ್ನೋದಾಗಿರ್ಬೋದು, ಅಥವಾ ನಾವು ಮಾಡೋ ಕೆಲಸ ಆಗಿರ್ಬೋದು, ಯಾವುದೇ ಆಗಿದ್ರೂ ನಮಗಿಷ್ಟ ಬಂದಿದ್ದು ಮಾಡಿದ್ರೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಲ್ವ. ಸೊ ಗೈಸ್, ನಿಮಗೇನು ಇಷ್ಟ ಬರುತ್ತೋ ಅದನ್ನು ಯಾರು ಇರಲಿ ಬಿಡಲಿ, ಏನಾದರೂ ಮಾತಾಡ್ಕೊಂಡು ಹಾಳಾಗೋಗಲಿ, ಬಟ್ ನೀವು ಮಾತ್ರ ನಿಮ್ಗೆ ಅನಿಸಿದ್ದನ್ನೇ ಮಾಡಿ. ಅವಾಗ ಜೀವನ ನಿಜವಾಗ್ಲೂ ತುಂಬ ಖುಷಿಯಾಗಿರುತ್ತೆ. ನೀವೆಲ್ಲರೂ ಜಾಸ್ತಿ ಖುಷಿಯಾಗಿರ್ಬೋದು. ಖುಷಿಗೆ ನಾನು ಏನೇನು ಮಾತಾಡ್ತಿದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ ನನಗೆ.